ರಾಯಚೂರು ಉತ್ಸವದಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸಿ ಶಾಸಕ ತುರ್ವಿಹಾಳ್ ಕರೆ. ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಎಡೆದೂರು ನಾಡು ರಾಯಚೂರು ಉತ್ಸವ 2022ರ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಅದರ ಅಧ್ಯಕ್ಷತೆಯನ್ನು ವಹಿಸಿದ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ರಾಯಚೂರು ಉತ್ಸವ ಇದು ನಮ್ಮ ಉತ್ಸವ. ಕಾರಣ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಗ್ರಾಮ ಪಟ್ಟಣ ಪುರಸಭೆಯ ಪದಾಧಿಕಾರಿ ಸದಸ್ಯರು ಆಯಾ ಊರಿನ ಕಲಾವಿದರಿಗೆ ಸಾರ್ವಜನಿಕರಿಗೆ ಪ್ರಚುರಪಡಿಸಿ ಅಂತ ಹೇಳಿದರು. ಇದಕ್ಕೂ ಮೊದಲು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್ ಭೋಗಾವತಿ, ಈ ಉತ್ಸವ ನಮ್ಮೆಲ್ಲರ ಹೆಮ್ಮೆ. ಇದರಲ್ಲಿ ಎಲ್ಲರಿಗೂ ಅವಕಾಶವಿದೆ. ಇದು 4/1/2026ರಿಂದ ಆರಂಭವಾಗಿ 31/1/2026 ತನಕ ನಡೆಯಲಿದೆ. ಗ್ರಾಮೀಣ ಕ್ರೀಡೆಗಳು, ಜಾನಪದ, ಕುಸ್ತಿ, ಮ್ಯಾರಥಾನ್, ಸೈಕ್ಲಿಂಗ್, ಮ್ಯೂಸಿಕಲ್ ನೈಟ್, ಉದ್ಯೋಗ ಮೇಳ, ಕವಿಗೋಷ್ಠಿಗಳಂತಹ ಹಲವಾರು ಕಾರ್ಯಕ್ರಮಗಳಿವೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿದರು. ಪುರಸಭೆಯ ಅಧ್ಯಕ್ಷ ಸುರೇಶ್ ಹರಸೂರು, ಇದು ಖುಷಿಯ ವಿಷಯ. ಇದರ ಜೊತೆಗೆ ಮುಂದಿನ ವರ್ಷದಿಂದ ಮಸ್ಕಿ ಉತ್ಸವ ಮಾಡಿದರೆ ಇನ್ನೂ ಉತ್ತಮವಾಗುತ್ತೆ ಅಂತ ಸಲಹೆ ನೀಡಿದರು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಪಂಪಾಪತಿ ಹೂಗಾರ್ ಮಾತನಾಡಿ, ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಿ ಅವರಿಗೂ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ಉತ್ತಮ ನೌಕರರನ್ನು ಆಯ್ಕೆ ಮಾಡಿ ಗೌರವ ಸನ್ಮಾನ ಮಾಡಿದರೆ ಸೇವೆ ಮಾಡಲು ಉತ್ಸಾಹ ಬರುತ್ತೆ ಅಂತ ಹೇಳಿದರು. ಈ ಸಭೆಯಲ್ಲಿ ಭಾಗವಹಿಸಿದ್ದ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಯ ಮುಖಂಡರು ಸಲಹೆಗಳನ್ನು ನೀಡಿದರು. ವೇದಿಕೆಯ ಮೇಲೆ ಮಸ್ಕಿ ಸಿಪಿಐ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ತಾಲೂಕಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ, ಪಟ್ಟಣವು, ಪುರಸಭೆಯ ಸದಸ್ಯರು, ಅಧ್ಯಕ್ಷರು, ಸಂಘಟನೆಗಳು, ಪದಾಧಿಕಾರಿಗಳು ಇತರರು ಹಾಜರಿದ್ದರು.